ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ನಾನು ವಿಶ್ ಮಾಡ್ಕೊತೀನಿ ಹ್ಯಾಪಿ ಬರ್ಡೇ ಟು ಮೀ. ನನ್ನ ಹಸ್ಬೆಂಡ್ ಕಡೆಯಿಂದ ಇನ್ನೊಂದು ಗಿಫ್ಟ್. ನೀ ಮಾತಾಡ. ಮೂಲ ವಿಗ್ರಹ ಇರೋದು ಕಟ್ಟೆರಮ್ಮಂದು. ಬನ್ನಿ ನೋಡೋಣ. ಏನೋ ಕೊಟ್ಟಳ ನಮ್ಮ ಕವಿತಾ, ನಾರಿತ್ವ. ಆಮೇಲೆ ಓಪನ್ ಮಾಡ್ತೀನಿ ಗೈಸ್. ಥ್ಯಾಂಕ್ಸ್ ಕವಿತಾ, ಥ್ಯಾಂಕ್ಸ್. ತುಂಬ ಮಿಸ್ ಮಾಡ್ಕೋಬಾರ್ದು ಅಂತಾನೆ ಬಂದಿದ್ದೀನಿ. ಯಾಕಂದ್ರೆ ನಿನ್ನ ಫ್ರೆಂಡ್ ಆಯ್ ಹೇಳ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಜಸ್ಟ್ ಈಗಷ್ಟೇ ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಆ್ಯಕ್ಚುಲಿ ನೈಟ್ ನಾನು ಮಲಗಿದ್ದೆ 4 o'clock ಆಗಿತ್ತು. ಆದರೂ ಕೂಡ ಸ್ಕಿಪ್ ಆಗಬಾರ್ದು ಇವತ್ತು ಅಂತ ಹೇಳಿ ಹೋಗಿದ್ದೆ. ಸೊ ಜಿಮ್ಮಲ್ಲೂ ಕೂಡ ಎಲ್ಲರೂ ವಿಶ್ ಮಾಡಿದ್ದೀರಾ. ಈವನ್ ನಮ್ಮ ಸಂದೀಪ್ ಸರ್, ನಮ್ಮ ಟ್ರೈನರ್ ಕೂಡ ನಮ್ಮ ಸೆಲೆಬ್ರೇಷನ್ ಮಾಡೋಣ ಜಿಮ್ಮಲ್ಲಿ ಅಂತ ತುಂಬ ಇದು ಮಾಡಿದ್ರು. ಬಟ್ ನಂಗೆ ಲೇಟಾಗಿ ಹೋಗಿತ್ತು, ಹಾಗಾಗಿ ಬೇಗನೆ ಬಂದೆ ಇವತ್ತು. ಆ್ಯಂಡ್ ಎಲ್ಲರೂ ಜಿಮ್ಮಲ್ಲಿ ವಿಶ್ ಮಾಡಿದ್ದೀರ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಂಗಿ ಜಿಮ್ಮಿಂದ ಹಾಗೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀಯಾ, ಹೋಗಿ ಫ್ರೆಶ್ ಅಪ್ ಆಗ್ಬಾ ಅಂತ ಹೇಳಿದ್ಲು. ಸೊ ತುಂಬ ಡಲ್ ಕಾಣಿಸ್ತಿದೆ ಫೇಸ್ ವರ್ಕೌಟ್ ಆದಮೇಲೆ. ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಹಸ್ಬೆಂಡ್ ಕಡೆಯಿಂದ ಇನ್ನೊಂದು ಗಿಫ್ಟ್. ನೀ ಮಾತಾಡ. ಇವನು ಯಾರಪ್ಪ ಇವನು? ಇವನು ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ. ಮಾತಾಡಕ್ಕೆ ಬಿಡ್ತಾ ಇಲ್ಲ ಮೌರ್ಯ. ಮಾತಾಡೋಣ, ಸುಮ್ಮನಿರಪ್ಪ. ಹಾಂ, ಬರ್ಡೇಗೆ ನನಗೆ ಇನ್ನೊಂದು ಗಿಫ್ಟು ರಿಸೀವ್ ಆಗಿರೋ ನನ್ನ ಬರ್ಡೇಗೆ ಇನ್ನೊಂದು ಗಿಫ್ಟು ರಿಸೀವ್ ಆಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೊಡಿಸಿರೋದು. ಮೈಕು ನಂದು ತುಂಬಾ ಇಶ್ಯೂ ಇತ್ತು. ತುಂಬ ಜನ ಕಮೆಂಟ್ ಮಾಡಿದರೆ ನನ್ನ ವ್ಲಾಗಲ್ಲಿ ಆಡಿಯೋ ಇಶ್ಯೂ ಇದೆ ಅಂತ ಹೇಳಿಬಿಟ್ಟು. ನಾನು ನಿಜವಾಗ್ಲೂ ಒಂದು ಮೈಕ್ ವರ್ಕ್ ಆಗ್ತಿರಲಿಲ್ಲ, ಒಂದೇ ಮೈಕಲ್ಲಿ ಮಾಡ್ತಾಯಿದ್ದೆ. ಸೊ ನಾನು ಚೆಕ್ ಮಾಡಿದಾಗ ಮೋಸ್ಟ್ ಡಿಮ್ಯಾಂಡಿಂಗ್ ಮೈಕ್ ಹಾಲಿಲ್ಯಾಂಡ್ ಅವ್ರದ್ದು, ನಾಯ್ಸ್ ಕ್ಯಾನ್ಸಲೇಷನ್ನು ಮತ್ತು ವೈರ್ಲೆಸ್ಸು ನೋಡಿದೆ. ಪ್ರೈಸ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡಿಗೆ ಕೊಡಿಸು ಅಂತ ಹಿಂಸೆ ಕೊಡ್ತಾಯಿದ್ದೆ. ಸೊ ಹಾಗಾಗಿ ಅವರು ಬರ್ಡೇಗೆ ಆರ್ಡ್ರ್ ಮಾಡಿದರು. ಸೊ ನೋಡೋಣ, ಓಪನ್ ಮಾಡೋಣ ಹೇಗಿದೆ ಏನು ಅಂತ ಹೇಳಿಬಿಟ್ಟು. ಓಪನ್ ಮಾಡಿ ಮಾತಾಡ ಪಾಪು, ಕೇಳಿಸಲ್ಲ. ತಡಿ ವೆಯ್ಟ್ ಪಾಪು, ತೆಗಿಯೋಣ ನೀನು. ತಡಿ ಒಂದು ನಿಮಿಷ ತಡಿ, ನೀನು ತೆಗಿಯೋದಲ್ಲ ಪಾಪು. ಓಕೆ, ಈ ಥರ. ಓಕೆ, ಇದು ಬಂದು ಮ್ಯಾಗ್ನೆಟಿಕ್ದು, ಈಗ ಲೇಟೆಸ್ಟ್ ಇರೋದು, ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ದು. ಸೊ ನಾನು ಇನ್ನೂ ಟ್ರೈ ಮಾಡಿಲ್ಲ. ಆ್ಯಕ್ಚುಲಿ ಟ್ರೈ ಮಾಡಬೇಕು. ಇಲ್ಲಿ ರೈಟಲ್ಲಿರುತ್ತೆ ಅಂತ ನಾನು ನೋಡಿದ್ದೀನಿ, ಬಟ್ ಹೇಗೆ ಅಂತ ಹೇಳಿ. ಬಟ್ ಇವ್ರದ್ದು ಒಂದು 2 ಮೈಕ್ ಬರುತ್ತೆ ವೈರ್ಲೆಸ್ದು. ಪ್ಲಸ್ ಕ್ಯಾಮ್ರಾಗೂ ಕೂಡ ನಾವು ಕ್ಯಾಮ್ರಾ ರಿಸೀವರ್ ಕೂಡ ಇರುತ್ತೆ. ಸೊ ನಾವು ಕ್ಯಾಮ್ರಾದಲ್ಲೂ ಕೂಡ ಶೂಟ್ ಮಾಡ್ಬೋದು. ಹಾಗಾಗಿ ನಾನು ಎರಡಕ್ಕೂ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಈವನ್ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇವ್ರದ್ದು 2 ಕೂಡ ಟೈಪ್ ಕೊಟ್ಟಿದ್ದಾರೆ. ಕುಡಿಲಿ ಎಲ್ಲೋಯ್ತು ಇಲ್ಲ. ಸೊ 2 ಕನೆಕ್ಟರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಸಿ ಟೈಪ್ ಮತ್ತು ಇನ್ನೊಂದು. ಸೊ ಆ್ಯಂಡ್ರಾಯ್ಡ್ ಫೋನ್ಗೂ ಮತ್ತು ಐಫೋನ್ಗೆ 2 ಕೂಡ ನಾವು ಕನೆಕ್ಟ್ ಮಾಡ್ಕೊಬೋದು. ಸೊ ಒಳಗಡೆ ಏನಿದೆ ನೋಡೋಣ ಬನ್ನಿ. ಸೊ ಏನೋ ಪೌಚ್ ಇದೆ ಅಲ್ಲಿ, ಏನಿದೆ ಇದರಲ್ಲಿ ಅಂತ. ಏನಿದು, ಏನು ಚಿನ್ನ ಇದು? ಇದನ್ನಿಸುತ್ತೆ ಚೈನ್, ಕತ್ತಿಗೆ ಹಾಕ್ಕೊಂಡು ಮಾಡ್ಬೋದಲ್ಲ. ಸೊ ಇಲ್ಲಿಗೂ ಕೂಡ ಕನೆಕ್ಟ್ ಮಾಡ್ಕೊಬೋದಲ್ಲ. ಸೊ ಮೈಕ್ ನಾವು ಇಲ್ಲೂ ಕೂಡ ಕನೆಕ್ಟ್ ಮಾಡ್ಕೊಬೋದು, ಚೈನ್ ಥರ ಕೂಡ ಹಾಕೋಬೋದು. ಸೊ ಅದೊಂದಿದೆ. ಸೊ ಇನ್ನೆಲ್ಲ ಕನೆಕ್ಟರೇ ಅನ್ಕೊತೀನಿ. ಸೊ ಎಲ್ಲ ಕನೆಕ್ಟರೇ. ಓಕೆ, ಸೊ ಇದ್ರದ್ದು ಇನ್ನೊಂದು ಏನಂತ ಅಂದರೆ, ನಾನು ಇಲ್ಲಿ ನೋಡ್ದಂಗೆ ಇನ್ನೊಂದೇನೋ ಕೊಟ್ಟಿದ್ದಾರೆ ಗೈಸ್, ಸ್ಮೈಲಿ ಕೊಟ್ಟಿದ್ದಾರೆ. ಸೊ ನಮಗೆ ಅದು ಕಾಣಿಸ್ಬಾರ್ದು ಅಂತ ಅಂದರೆ ಮೈಕು ನಾವು ಅದ್ರ ಮೇಲೆ ಸ್ಮೈಲಿನ ಹಾಕೋಬೋದು ಆರಾಮಾಗಿ, ಡ್ರೆಸ್ಸಸ್ ಮೇಲೆಲ್ಲ. ಸೊ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿತ್ತಿದ್ದು. ಸೊ ಥ್ಯಾಂಕ್ ಯು ಪಾಪು. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗಿತ್ತು ಈ ಮೈಕ್ ತೊಗೊಬೇಕು ಅಂತ. ಸೊ ನನಗಾಗಿಲ್ಲ, ಹೇಳಿದೆ ಅಲ್ಲ, ಬಜೆಟ್ ಜಾಸ್ತಿ ಇತ್ತು ನನಗೆ ಪ್ರೈಸು ಅಂತ ಹೇಳಿಬಿಟ್ಟು. ಆ ಥರ ಏನಾದ್ರು ಇದ್ದರೆ ನನ್ನ ಹಸ್ಬೆಂಡ್ಗೆ ಕೊಡಿಸು ಅಂತ ಹಠ ಮಾಡೋದು. ಸೊ ಥ್ಯಾಂಕ್ ಯು ಫಾರ್ ದ ಮೈಕ್. ಸೊ ಇನ್ನೊಂದು ಗಿಂಬಲ್ ಬರಬೇಕು, ಕೇಳಿದ್ದೀನಿ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ನಾನು ವಿಶ್ ಮಾಡ್ಕೊತೀನಿ ಹ್ಯಾಪಿ ಬರ್ಡೇ ಟು ಮೀ. 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಅದೇನಮ್ಮ? 32 ಮುಗಿದು 32 ಮುಗಿದು 33ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಸಾರಿ, 32 ಕಂಪ್ಲೀಟ್ ಆಗಿ 33ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ನನ್ನ ಇವತ್ತಿನ ವ್ಲಾಗಲ್ಲಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ನನ್ನ ಫೇವ್ರೆಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆ್ಯಸ್ ಆಫ್ ನೌ ಕಾಟೇರಮ್ಮ ದೇವಸ್ಥಾನ. ಪ್ರತಿ ವಾರ ನಾವು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ, ಹತ್ತಿರ ಇದೆ ನಮಗೆ. ಹಾಗಾಗಿ ಹೊಸಕೋಟೆಲಿರೋದು ಕಂಬ್ಲಿಪುರದಲ್ಲಿ
ಸೊ ಇವತ್ತು ಕೂಡ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯವರು ನೋಡ್ತಾ ಇರ್ಬೋದು. ಮೋರಿಯಾ ಹಾಯ್ ಮಾಡೋ. ಹಾಯ್ ಚಿನ್ನು, ನನ್ನ ತಂಗಿ ಮತ್ತು ಆಂಟಿ ಬೆಳಗ್ಗೆ ಅಷ್ಟೇ ಬಂದರು ಊರಿಂದ, ನೈಟ್ ಇರಲಿಲ್ಲ ಆಂಟಿ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಬರ್ಡೇಗೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀರಾ, ಈವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿದ್ದೀರಾ, ವಿಶಸ್ ಮಾಡಿದ್ದೀರಾ. ಬಟ್ ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಎಂಡ್ ಆಫ್ ದ ಡೇ ಅಲ್ಲಿ. ಮೊರಿಯಾ ಅವ್ರಿಗೆ ಅರ್ಜೆಂಟ್ ಇತ್ತೇನ ಮೊರಿಯಾ? ಏನು ಅಂದಲ್ಲ, ಏನು ಹೇಳ ಪಾಪ? ನೋಡ್ತಾ ಇರ್ಬೋದು, ಇದು ಹೊಸಕೋಟೆ ಬಸ್ ಸ್ಟ್ಯಾಂಡು. ಸೊ ಹೊಸಕೋಟೆ ಬಸ್ ಸ್ಟ್ಯಾಂಡಿಂದ ಫ್ಲೇವರ್ ಲೆಫ್ಟ್ ತಗೋಬೇಕು. ಆನಂದ್ ಬಿರಿಯಾನಿ ರೋಡ್ ಇದೆಯಲ್ಲ, ಆ ರೋಡ್ಗೆ. ಎಷ್ಟು ಆಡ್ತಾ ಇದ್ದಾನೆ, ಓವರ್ ಆಗಾಡ್ತಾನೆ ಮೋರಿಯಾ. ಆ್ಯಕ್ಚುಲಿ ಗೈಸ್ ನಿದ್ದೆ ಬರ್ತಾ ಇದೆ ನನಗೆ, ನಿದ್ದೆನೇ ಆಗಿಲ್ಲ. ನೈಟು ಒಂದು 3 hours ಮಲಗಿದ್ದೀನಿ ಅಷ್ಟೇ. ಗೈಸ್ ಮಿರರ್ ಇದೆ ಇಲ್ಲಿ, ನಂಗೆ ಗೊತ್ತೇ ಇರಲಿಲ್ಲ. ಸೊ ಇಲ್ಲೇ ರೆಡಿ ಆಗ್ಬೋದು ಕಾರಲ್ಲೇ ಆರಾಮಾಗಿ ನಾನು, ಅಲ್ಲ ಪಾಪು ಮೋರಿಯಾ? ಗೈಸ್ ಆ್ಯಕ್ಚುಲಿ ಇವತ್ತು ಅಷ್ಟು ರಶ್ ಇಲ್ಲ, ಇವತ್ತು ಮಂಡೇ ಅಲ್ವಾ, ಹಂಗಾಗಿ. ಟ್ಯೂಸ್ಡೇ ಫ್ರೈಡೇ ಅಂತೂ ತುಂಬ ರಶ್ ಇರುತ್ತೆ, ಆ್ಯಂಡ್ ಇವನ್ ಸಂಡೇಸ್ಗಳು ಕೂಡ. ಯಾರಾದ ನಿಂತಿರೋದಲ್ಲಿ? ಏ ಮೋರಿಯಾ, ಸುಮ್ಮನೆ ಏನು ಹೇಳ್ತಾನೆ ನೋಡೋಣ. ಮೋರಿಯಾ ಅಯ್ಯ, ನಿನ್ನ ಫ್ರೆಂಡ್ ಆಯ್ ಹೇಳ. ಯಾರಪ್ಪ? ಮಂದಿ ತಾತನಾ? ಫಸ್ಟ್ ಆ್ಯಕ್ಚುಲಿ ಒಳಗಡೆ ಎಂಟ್ರಿ ಆದ ಕೂಡಲೇ ಗಣೇಶನ ವಿಗ್ರಹ, ಅಂದರೆ ಗಣೇಶನ ಮೂರ್ತಿ ಇದೆ, ಇಲ್ಲಿ ದರ್ಶನ ಮಾಡಿಕೊಂಡು ಕಾಟೇರಮ್ಮ ದೇವಸ್ಥಾನ ಗುಡಿಗೆ ಹೋಗೋದು. ಮೂಲ ವಿಗ್ರಹ ಇರೋದು ಕಾಟೇರಮ್ಮಂದು, ಬನ್ನಿ ನೋಡೋಣ. ಕರೆಂಟ್ ಇಲ್ಲ ಗೈಸ್. ಸೊ ಕಾಳಿಕಾ ಮಾತೆ ಅಂದರೆ ಕಾಳಿಕಾ ದೇವಿ ದರ್ಶನ ಚೆನ್ನಾಗಾಯ್ತು ಗೈಸ್. ಇವತ್ತು ಫುಲ್ ಪೀಸ್ಫುಲ್ ಚಿನ್ನ, ಯಾರು ಜನನೇ ಇಲ್ಲ ಗೈಸ್. ಆ್ಯಕ್ಚುಲಿ ಮಂಡೇ ಅದೇಳಲ್ವಾ, ಅವೆಲ್ಲ ತೆಗ್ದಿದ್ದೀನಿ ಆಂಟಿ. ನನ್ನ ಮುಂದಿನ ವ್ಲಾಗಲ್ಲಿ ಡೀಟೇಲಾಗಿ ದೇವಸ್ಥಾನದ ಬಗ್ಗೆ ಹೇಳಿರ್ತೀನಿ. ಜಸ್ಟ್ ಇವಾಗ ದರ್ಶನ ತೊಗೊಂಡು ಹೋಗೋಣ ಅಂತ ಮಾತ್ರ ಬಂದಿದ್ದೀನಿ. ಹೇಳಿಲ್ಲ, ಆಲದ ಮರಕ್ಕೆ ಸುತ್ತಿ ಕಾಯಿ ಕಟ್ತಾರೆ. ಏನು ಚೆನ್ನ ನಿನ್ನ ಕ್ವಶನ? ಕೌಂಟ್ ಹೆಂಗೆ ತಗೊಂಡೆ ಅಂತ ನನ್ನ ತಂಗಿ. ನಾನು ಆ್ಯಕ್ಚುಲಿ ಮನಸ್ಸಲ್ಲೇ ಕೌಂಟ್ ಮಾಡ್ತಿದ್ದೆ. ಇನ್ನು ಕೆಲವೊಬ್ರು ಹೂವುಗಳನ್ನ ಹಾಕಿ ಕೌಂಟ್ ಮಾಡ್ತಾರೆ, ಅಥವಾ ಇನ್ನು ಮಣಿಯಲ್ಲಿ ಕೌಂಟ್ ಮಾಡ್ತಾರೆ. ಸೊ ಇಷ್ಟೊಂದು ಅಂತ ಹೇಳಿ ನಾನು ಮಾತ್ರ ಬಾಯಲ್ಲೇ ಕೌಂಟ್ ಮಾಡ್ಕೊತಿದ್ದೆ. ಬುಕ್ಕಲ್ಲೂ ಬರ್ಕೊತಾರೆ ಕೆಲವೊಬ್ಬರು, ಬಟ್ ನನಗೆ ಯಾಕೋ ಕಂಫರ್ಟಬಲ್ ಆಗಿಲ್ಲ. ನಂಗೆ ಇದೇ ಕಂಫರ್ಟಬಲ್ ಅಂತ ನಾನು ಹಾಗೆ ನೆನ್ಪಿಟ್ಕೊತಾ ಇದ್ದೆ. ಗಾಂಧಿ ತಾತನಾ? ಗಾಂಧಿ ತಾತ ಫೋನ್ಪೇ ಮಾಡ್ರ? ಸ್ಕ್ಯಾನರಿಗೆ ಫೋನ್ಪೇ ಮಾಡ್ತೀನಿ. ಗೈಸ್ ದರ್ಶನ ಎಲ್ಲ ಆರಾಮಾಗಾಯಿತು. ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾಳೆ, ಕವಿತಾ. ಆ್ಯಕ್ಚುಲಿ ಕಾಟೇರಮ್ಮಂಗೆ ಹೋಗ್ತಾ ನಾನು ಯೂಶ್ವಲಿ ಶಾಪ್ ಮಾಡೋದು ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ಫ್ರೆಶ್ಶಾಗಿ ಸಿಗುತ್ತೆ ಆ್ಯಂಡ್ ರೀಸನಬಲ್ ಆಗಿರುತ್ತೆ ಪ್ರೈಸಸ್ ಕೂಡ. ಸೊ ಆ್ಯಕ್ಚುಲಿ ನಂದು ಪ್ರತಿ ವರ್ಷ ಬರ್ಡೇಗೂ ನನಗೆ ನಮ್ಮಮ್ಮ, ನನ್ನ ಅಪ್ಪ ಮತ್ತು ನನ್ನ ಅಕ್ಕ ಅಮೌಂಟ್ ಹಾಕ್ತಾರೆ ಬಟ್ಟೆ ತಗೋ ಅಂತ ಹೇಳಿಬಿಟ್ಟು. ಈ ಸರಿ ಅಮ್ಮ ಬಂದಿದ್ದರು, ಹೇಳಿದೆ ನಾನು. ಸೊ ಅವರೇ ಒಂದು ಬರ್ಡೇ ಗಿಫ್ಟಾಗಿ ಒಂದು ಡ್ರೆಸ್ ಕೊಡಿಸೋಗಿದ್ರು, ಜೊತೆಗೆ ಅಪ್ಪ ಕೂಡ ದುಡ್ಡು ಹಾಕಿದ್ರು. ಸೊ ಅದಕ್ಕೆ ನಮ್ಮ ಡ್ಯಾಡಿಗೆ ಸೆಲ್ವಾರು ಅಥವಾ ಸ್ಯಾರಿ ಹಾಕ್ಕೊಂಡು ತುಂಬ ಇಷ್ಟ. ಹಾಗಾಗಿ ಅಪ್ಪ ಸೆಲ್ವಾರ್ ತೊಗೊಂಡಿದ್ದೀನಿ, ಚೆನ್ನಾಗಿದೆಯಾ ನೋಡು ಡ್ರೆಸ್ಸು. ಓಕೆ. ಸೊ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಕಾಟೇರಮ್ಮಗೆ, ಮುಗಿಸ್ಕೊಂಡು ಬಂದೆ. ನನ್ನ ಬೆಸ್ಟ್ ಫ್ರೆಂಡ್ ಕವಿತಾ ಪಾಪ ಮನೆಗೆ ಬಂದು ಕಾಯ್ತಾ ಇದ್ದಾಳೆ. ಎಷ್ಟೊತ್ತಾಯ್ತು ಕವಿತಾ ಬಂದು? ನಾನು ಆಲ್ಮೋಸ್ಟ್ 1.5 hour ಆಯ್ತು. 1.5 hour ಕಾಯಿಸ್ಬಿಟ್ಟೆ. ನನಗೆ ಬೇಜಾರಾಗ್ತಾ ಇದೆ. ಮುಂಚೆನಾರ ಬಂದರೆ ಟೆಂಪಲ್ಗೆ ಅವಳನ್ನ ಕರ್ಕೊಂಡು ಹೋಗ್ಬೋದಿತ್ತು. ಮೋರಿಯ ಬಿಡೋದೇ ಇಲ್ಲ, ಮಾತಾಡೋಕ್ಕೆ ಬಿಡಲ್ಲ ನಮಗೆ. ಸರಿ ಆಯ್ತು, ನೀನೇ ಮಾತಾಡು. ಎಲ್ಲಿ ಹೊಡೆದೋಗೈತೆ ಪಾಪ? ಫೋನ್ ಎಲ್ಲ ಹೊಡೆದೋಗಿತ್ತು ಹೇಳು ಪಾಪ, ಎಲ್ಲಿ ಹೊಡೆದೋಗೈತೋ? ನಂಗೆ ಹೊಸ ಫೋನ್ ಕೊಡ್ಸ ಮೋರಿಯಾ, ಕೊಡಿಸ್ತೀಯಾ?
ನಿಜ ಕೊಡಿಸ್ತೀಯಾ? ಓ ಅಪ್ಪ ಬೇಡ, ನೀನ್ ಕೊಡಿಸ್ನಿ. ಅಪ್ಪ ಕೊಡಿಸೋದು ಬೇಡ, ನಂಗೆ ನೀನ್ ಕೊಡಿಸ್ಬೇಕು. ಕೊಡಿಸ್ತೀಯಾ? ಹಾ ಮೌರ್ಯ? ಅಷ್ಟೇ ಅವನು. ನಾನು ಫೋನ್ ಇಸ್ಕೊಂತೀನಿ ಈಗ. ಸೊ ನಾನು ಕ್ಲಿಯರ್ ಮಾಡ್ತೀನಿ ಇವಾಗ ವ್ಲಾಗಲ್ಲಿ. ಏನಪ್ಪ ಅಂದರೆ ತುಂಬ ಜನ ರೀಲ್ಸಿಗೆ, ನಮ್ಮಿಬ್ಬರು ರೀಲ್ಸಿಗೆ ತುಂಬ ಕಮೆಂಟ್ಸ್ಗಳು ಹಾಕ್ತಾಯಿದ್ರು. ಅವಾಗೆಲ್ಲ ಏನು ನೀವಿಬ್ಬರು ಕೋ ಸಿಸ್ಟರ್ಸಾ ಅಥವಾ ಅದಕ್ಕೆ ನಾದಿನ ಅಂತ ಹೇಳಿ. ಸೊ ಅದಕ್ಕಿಂತ ಹೆಚ್ಚಿಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ರು. ಸೊ ಹೇಳ್ತಾ ಇದ್ದೀನಿ ಈ ವ್ಲಾಗ್ ಮೂಲಕ. ನಾವು ಇನ್ನೂ ನೆಕ್ಸ್ಟ್ ವೀಡಿಯೋಸ್ಗಳು ಕಂಟಿನ್ಯೂ ಮಾಡ್ತೀವಿ. ಕೇಳ್ತಾ ಇರ್ತೀರಾ ರಿಕ್ವೆಸ್ಟು. ಅದರಲ್ಲೂ ಕವಿತಂಗಂತೂ ಆ್ಯಕ್ಟಿಂಗ್ ಕ್ವೀನು ನಮ್ಮ ಇದರಲ್ಲಿ. ಆಕ್ಚುಲಿ ಇವಳೆ ನನಗಿಂತ ಚೆನ್ನಾಗಿ ಮಾಡ್ತಾಳೆ, ಅಂದ್ರೆ ನ್ಯಾಚುರಲ್ ಆಗಿ ಮಾಡ್ತಾಳೆ ಅವಳು. ನಾನು ಸ್ವಲ್ಪ ಟೈಮ್ ತೊಗೊತೀನಿ, ಅವಳು ಹಂಗಲ್ಲ ಇನ್ಸ್ಟೆಂಟ್ ಆಗಿ ಮಾಡ್ತಾಳೆ. ಏನಾದರೂ ಮಾಡಬೇಕು ಅಂದರೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು, ಅದೇ ಅನ್ಕೊಂತಿರ್ತೀನಿ. ಅವಳು ಕಲೆ ಡ್ಯಾನ್ಸಲ್ಲಿ ನಾನು ಮಾಡ್ತೀನಿ. ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲಿ ಅವಳೇ ಚೆನ್ನಾಗಿ ಮಾಡೋದು. ನೀವು ನೋಡಿರ್ತೀರ ನನ್ನ ರೀಲ್ಸಲ್ಲಿ ತೆಗೆದುಬಿಟ್ರೆ ಆ್ಯಕ್ಟಿಂಗಲ್ಲಿ ಅವಳೇ ಸೂಪರ್. ಒಪ್ಕೋತೀನಿ, ಡ್ಯಾನ್ಸ್ ಸ್ವಲ್ಪ ನಾನು ಮಾಡ್ತೀನಿ. ಅವಳಿಗಿನ್ನ ಪ್ರಾಕ್ಟೀಸ್ ಇಲ್ಲ ಅಂದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಾಳೆ. ಯಾವ್ದಾದ್ರು ಕ್ವಿಕ್ಕಾಗಿ ಮಾಡಿಬಿಡ್ತೀವಿ ರೀಲ್ಸ್. ಆಯ್ತು ಇದ್ದೀವಿ. ಆ್ಯಕ್ಚುಲಿ ನಾವಿಬ್ಬರು ಮಾತಾಡ್ಕೊಂಡಿಲ್ಲ, ಬಟ್ ಸಿಮಿಲರ್ ಇದೆ ಕಲರು ಅಲ್ಲ ಕವಿತಾ? ಕೋಇನ್ಸಿಡೆಂಟ್ ಏನಿಲ್ಲ. ನಂದು ಬರ್ಡೇ ಇದು ಮದುವೆ ಆದಮೇಲೆ 6ನೇ ವರ್ಷದ್ದು. ಸೊ ಇದಕ್ಕೂ ಮುಂಚೆ ನೆನಪಿದ್ಯಾ ಯಾವಾಗ ನನ್ನ ಬರ್ಡೇಗೆ ಒಟ್ಟಿಗೆ ಸೇರಿದ್ದು ಅಂತ ಹೇಳಿ? ಯಾವಾಗ? ನಿಂದು 25th ಇಯರ್ ಬರ್ಡೇ ಅದಾದಮೇಲೆ ನನ್ನ ಬರ್ಡೇಗೆ ನಾವು ಯಾವಾಗ ಒಟ್ಟಿಗೆ ಸೇರಿದ್ವಿ? ಇಲ್ಲ ಅಲ್ಲ, ಆದ್ಮೇಲೆ ನಾನು ನಮ್ಮ ಮನೇಲಿ ಮಾಡಿದ್ನಲ್ಲ. ಕರೆಕ್ಟ್. ನನ್ನ ಪ್ರೆಗ್ನೆನ್ಸಿಯಲ್ಲಿ ಮೌರ್ಯ ಅವಾಗ ಹೊಟ್ಟೆ ಒಳಗಿದ್ದ. ಆ್ಯಕ್ಚುಲಿ ಇನ್ನು 3 to 4 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಕವಿತಾ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಬಿಟ್ಟರೆ ಆಲ್ಮೋಸ್ಟ್ 4 years ಆಯ್ತಾ ಕವಿತಾ? 4 years ಆದಮೇಲೆ ಮತ್ತೆ ಸೇರಿರೋದು ಕವಿತಾ ನನ್ನ ಬರ್ಡೇಗೆ ಇದೇ ವರ್ಷ 2026ಗೆ. ಥ್ಯಾಂಕ್ಸ್ ಕವಿತಾ, ಥ್ಯಾಂಕ್ಸ್. ತುಂಬ ಮಿಸ್ ಮಾಡ್ಕೋಬಾರ್ದು ಅಂತಾನೆ ಬಂದಿದ್ದೀನಿ. ಯಾಕಂದ್ರೆ ನಂಗೆ ಅದು ರಿಗ್ರೆಟ್ ಫೀಲ್ ಇದೆ. ಯಾವಾಗಲೂ ಅವಳು ಬರ್ಡೇ ಮಿಸ್ ಆಗ್ತಿದ್ದೆ ನಾನು, ಅದೊಂದು ಬೇಜಾರಿತ್ತು ನನಗೆ. ಅದಕ್ಕೆ ಈ ಇಯರ್ ಮಿಸ್ ಮಾಡಬಾರ್ದು ಅಂತ ಬಂದಿದ್ದೀನಿ. ಥ್ಯಾಂಕ್ ಯು ಕವಿತಾ. ಮುಂಚೆ ತುಂಬ ಹತ್ರ ಇದ್ಲು, ಬಂದ್ಬಿಡ್ತಿಲ್ಲ. ಈಗ ತುಂಬ ದೂರ ಇದ್ದಾಳೆ. ಅವಳು ಕೆಂಗೇರಿ, ನಾನು KR ಪುರಮ್, ಹೋಗೋದು ಬರೋದು. ಬಟ್ ಬಾಂಡಿಂಗ್ ಹಾಗೇ ಇದೆ. ಅಟ್ಲೀಸ್ಟ್ 2 ಮಂತ್ಸಿಗೆ ಒಂದ್ಸೇನಾರು ಮೀಟ್ ಮಾಡ್ತಾ ಇರ್ತೀವಿ ಇಬ್ರು. ಕವಿತಾ ಇವನು ಏನು ಗೊತ್ತಿರ, ನಮ್ಮ ಕವಿತಂಗೆ ಏರಿಯಾ ಮಿಸ್ ಆಗ್ತಿದೆ ಗೈಸ್. ಹಂಗಾಗಿ ಅವಳಿಗೆ ಪಾನಿಪುರಿ ತಿನ್ಬೇಕಂತ, ಅದು ಬಂಗಾರಪೇಟೆದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕವಿತಾ ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ ಕಣ ಕವಿತಾ ನಮ್ಗೆ. ನೀನು ಪಾಪ ಹಿಂದೆ ಹೋಗೋ. ನನ್ನ ಜೊತೆ ಆಯ್ತು. ಇವನು ಅಲ್ಲೇ ಗೈಸ್ ಬಂಗಾರ ಪಾರ್ಕಿಂಗ್ ಆ ಕಡೆ ರೈಟಿಗೆ ನಿಲ್ಲಿಸಿ. ಇದೇ ಪಾನಿಪುರಿ ಕವಿತನ ಅಡ್ಡ. ಇದು ಜಾಸ್ತಿ ಕವಿತಾ ಇಲ್ಲೇ ತಿನ್ನೋದು ಪಾನಿಪುರಿ. ಬಂಗಾರಪೇಟೆ ಪಾನಿಪುರಿ ಕವಿತಾ ನೀನು ತಿನ್ನೋದು ಮಸಾಲೆ ಪಾನಿಪುರಿ. ನಾನು ಇನ್ನೂ ಬಂದಿಲ್ಲ ಗೈಸ್. ಕೆಂಗೇರಿಯಿಂದ ಕವಿತಾ ಬಂದಿರೋದು ಯಾಕೆ ಗೊತ್ತಾ? ಬಂಗಾರಪೇಟೆ ಮಸಾಲೆ ಪುರಿ ತಿನ್ನೋಕ್ಕೆ. ಏನಕ್ಕೆ ಅಷ್ಟೊಂದು ಇಷ್ಟ ಇಲ್ಲಿ? ಆಕ್ಚುಲಿ PGಯಲ್ಲಿ ಇದ್ದಿದ್ಲು, PGಯಾಗಿ ಇದ್ದಿದ್ದು ತಿಂತಿದ್ಲು ಗೈಸ್ ಇವಳು. ಯಪ್ಪ ಅಲ್ಲೂ ಬಂಗಾರಪೇಟೆನೆ. ನಾನು ಬೋಟಿ ಮಸಾಲ. ಮತ್ತೆ ಅದನ್ನ ಮುಟ್ಟಿದ್ದಾರೆ. ಕವಿತೆ ಎಷ್ಟು ಸರ್ಪ್ರೈಸ್ ಆಗಿ ನೋಡಿ, ಕೇಕ್ ಆಲ್ರೆಡಿ ಬುಕ್ ಮಾಡಿದ್ದಾಳೆ. ನನಗೆ ಹೇಳೇ ಇಲ್ಲ, ಇಲ್ಲೇ ಇದ್ದು ನನ್ನ ಜೊತೆಗೆ. ಅದು ಯಾವ ಗ್ಯಾಪಲ್ಲಿ ಬುಕ್ ಮಾಡಿದ್ದಾಳೆ? ಈಗೆಲ್ಲ ಒಂದು ತಗೊಂಡು ಬಂದಿರೋದು. ಸರಿ ನೀನು ಚಾಕು ನೋಡಿ ಗೈಸ್, ಚಾಕು ಅವ್ರು ಕೊಟ್ಟಿಲ್ಲ ಗೈಸ್, ಹಂಗಾಗಿ ಇಲ್ಲೇ ಇದೆ. ಚಾಕು ಮಿಸ್ ಆಗೋಗಿದೆ. ನಾವೇನು ಕಟ್ ಮಾಡು ಆಯ್ತು. ಕಟ್. ಹಾಂ ಹೇಳು. ಇದಿದೆ 1 ನಿಮಿಷ. ಇದು ತೆಗಿ ಕವಿತಾ, ಇದು ಬಿಡು. ತಡಿ ಪಾಪು, ನಾನು ತಿನ್ನಿಸ್ತೀನಿ. ತಿನ್ನಿಸ್ತೀನಿ. ನಿನಗೆ ತಿನ್ನಿಸ್ಲಾ? ಮಾಡು. ಆಯ್ತು ತಿನ್ನು. ಥ್ಯಾಂಕ್ ಯು. ಏನೋ ಕೊಟ್ಟಳು ನಮ್ಮ ಕವಿತಾ, ನಾರಿತ್ವ. ಆಮೇಲೆ ಓಪನ್ ಮಾಡ್ತೀನಿ ಗೈಸ್. ಬಾಯ್ ಮಾಡೆ. ಬಾಯ್ ಗೈಸ್. ಆ್ಯಕ್ಚುಲಿ ನಮ್ಮ ಕವಿತಾ ಬಂದು ಸೆಲೆಬ್ರೇಟ್ ಮಾಡಿದ್ಲು. ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಸೊ ಏನೋ ಗಿಫ್ಟ್ ಕೊಟ್ಟಿದ್ದಾಳೆ, ಓಪನ್ ಮಾಡೋಣ ಏನಂತ ಹೇಳಿ. ಒಟ್ಟು ನಾರುತ್ಯದಂದರೆ ಪಕ್ಕಾ ಸ್ಯಾರಿನ ಅಂತ ನಾನು ಗೆಸ್ ಮಾಡಿದೆ. ಸೊ ಸ್ಯಾರಿ ಗಿಫ್ಟ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ ಕಲರ್ ಆ್ಯಕ್ಚುಲಿ.
ಸೊ ಬ್ಲೌಸ್ ಸ್ಟಿಚ್ಚೇ ಮಾಡಿಸ್ಬಿಟ್ಟಿದ್ದಾಳೆ ಬ್ಲೌಸ್ನ. ಸೊ ಅವಳದು ನಂದು ಆ್ಯಕ್ಚುಲಿ ಮೆಜರ್ಮೆಂಟ್ ಫುಲ್ಲು ಸೇಮ್ ಸ್ಟಿಚ್ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿದೆ ಕವಿತಾ. ಸೊ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲ ಚಿನ್ನು. ನನ್ನ ಹತ್ರ ಯಾವುದು ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಕವಿತಾ. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ನಾನೇನು ಹೇಳಬೇಕಂದ್ರೆ ನನ್ನ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾದಲ್ಲಿ ತುಂಬ ಜನ ನನಗೆ ಬರ್ಡೇ ವಿಶಸ್ನ ಕಳಿಸಿದ್ದೀರಾ. ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಇವತ್ತು. ಸೊ ನೋಡೋಕ್ಕೂ ಆಗಿಲ್ಲ, ಹಾಗಂತ ಬೇಜಾರು ಮಾಡ್ಕೊಬಿಡಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಂಡರ್ಫುಲ್ ವಿಶಸ್ ದಟ್ ಟ್ರೂಲಿ ಮೇಡ್ ಮೈ ಡೇ. ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಜಾದವ್ ಕವಿತಾ ಎಲ್ಲ ಪ್ಲ್ಯಾನ್ ಮಾಡಿ ಹೊರಗೆ ಹೋಗೋಣ ಅಂತ ಎಷ್ಟು ಇದು ಮಾಡಿದ್ರು. ಸಾರಿ, ಜಾದವ್ ಕೂಡ ಕರೆದು ನನಗೆ ಬರೋಕ್ಕಾಗಿಲ್ಲ ಜಾದವ್, ಯಾಕಂದ್ರೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಏನಕ್ಕೋ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಷ್ಟೇ ನಾನು. ಸೊ ನೆಕ್ಸ್ಟ್ ಟೈಮ್ ಪಕ್ಕ ಎಲ್ಲರೂ ಮೀಟ್ ಆಗೋಣ. ಆ್ಯಂಡ್ ವಿನಾಯಕ ನನಗೆ ಆಮೇಲೆ ಲೇಟಾಗಿ ವಿಶ್ ಮಾಡ್ದ. ಎಲ್ಲರೂ ಒಟ್ಟಿಗೆ ಹೋಗೋಣ. ಜಾದವ್, ಕವಿತಾ, ವಿನಾಯಕ ನನ್ನ ಬೆಸ್ಟ್ ಫ್ರೆಂಡ್ಸ್ 3 ಜನ ಒಟ್ಟಿಗೆ ಸಿಗೋಣ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವ್ಲಾಗ್. ನೆಕ್ಸ್ಟ್ ವೀಕ್ ಮತ್ತೊಂದು ಬ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.